ಈ ಮೆನ್ಸ್ಟ್ರುವಲ್ ಕಪ್ಗಳನ್ನ ಫಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ತುಂಬಾ ಜನಕ್ಕೆ ಯಾರು ಯಾವ ಸೈಜ್ನ ಬಳಸಬೇಕು, ಯಾವ ಸೈಜ್ನ ಆರ್ಡರ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಈಗ ಮಾರ್ಕೆಟಲ್ಲಿ ಟೋಟಲ್ 3 ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ ಕಪ್ಗಳು. ಒಂದು ಲಾರ್ಜು, ಮೀಡಿಯಮು ಮತ್ತೆ ಸ್ಮಾಲು. ಲಾರ್ಜ್ ಸೈಜ್ ಇಂದ ಬರೋಣ. ಫಸ್ಟ್ ಲಾರ್ಜ್ ಸೈಜ್ ಕಪ್ಪನ್ನು ಯಾರ್ಯಾರು ಬಳಸ್ಬೋದು? ಲಾರ್ಜ್ ಸೈಜ್ ಕಪ್ಪನ್ನು ನಾವು ಯೂಶಲಿ ಯಾವ ಹೆಣ್ಮಗಳು ನಾರ್ಮಲ್ ಡೆಲಿವರಿ ಆಗಿರುತ್ತೆ, ನಾರ್ಮಲ್ ಡೆಲಿವರಿ ಪ್ರೋಸೆಸ್ಗೆ ಅವಳು ಅಂದರೆ ಒಳಪಟ್ಟಿರ್ತಾಳೆ, ಆಕೆ ಲಾರ್ಜ್ ಸೈಜ್ ಕಪ್ಪನ್ನು ಬಳಸ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮೀಡಿಯಂ ಸೈಜ್ ಕಪ್ಪು. ಈ ಕಪ್ಗಳನ್ನ ಯಾರು ಬಳಸ್ಬೋದು? ಮೀಡಿಯಂ ಸೈಜ್ಡ್ ಕಪ್ಪನ್ನು ಯೂಶಲಿ ಅಬೌವ್ 18 ಇಯರ್ಸ್, ನಾರ್ಮಲ್ ಡೆಲಿವರಿ ಆಗಿಲ್ಲದೆ ಇರೋರು, ಮತ್ತೆ ಡೈರೆಕ್ಟ್ ಆಗಿ ಸಿಸೇರಿಯನ್ ಸೆಕ್ಷನ್ ಆಗಿರುತ್ತೆ ಇಷ್ಟು ಹೆಣ್ಮಕ್ಳಲ್ಲಿ. ಸೊ ಇಂಥ ಹೆಣ್ಮಕ್ಳು 18 ಇಯರ್ಸ್ ಅಂಡ್ ಅಬೌವ್ ಮತ್ತೆ ಸಿಸೇರಿಯನ್ ಸೆಕ್ಷನ್ ಆಗಿರುವಂಥ ಹೆಣ್ಮಕ್ಳು ಮೀಡಿಯಂ ಸೈಜ್ ಕಪ್ಪನ್ನು ಬಳಸ್ಬೋದು. ಒಂದು ಸ್ಪೆಷಲ್ ಕ್ವಶನ್ ಇದೆ. ಫಸ್ಟ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಿರುತ್ತೆ, ಸೆಕೆಂಡ್ ಒನ್ ಸಿಸೇರಿಯನ್ ಆಗಿರುತ್ತೆ. ಸೊ ಅಂತವ್ರು ಯಾವ ಕಪ್ ಬಳಸಬೇಕು? ಇಂಥವ್ರಿಗೆ ತುಂಬಾ ಡೌಟ್ ಬರುತ್ತೆ. ಹೌದು, ಒಂದು ಸತಿ ಹೆಣ್ಮಗಳು ಅವಳು ನಾರ್ಮಲ್ ಡೆಲಿವರಿ ಪ್ರೋಸೆಸ್ಗೆ ಒಳಪಡ್ತಾಳೆ ಅಂತ ಅಂದ್ರೆ ಅವಳು ಲಾರ್ಜ್ ಸೈಜ್ ಕಪ್ ಬಳಸೋದು ಉತ್ತಮ. ಮೊದಲನೇದು ನಾರ್ಮಲ್ ಆಗಲಿ ಅಥವಾ ಎರಡನೇದಾದ್ರೂ ನಾರ್ಮಲ್ ಆಗಲಿ, ಮತ್ತೆ ಲಾರ್ಜ್ ಸೈಜ್ ಪ್ರಿಫರ್ ಮಾಡಿ. ಈಗ ಸೈಜ್ ಸೆಲೆಕ್ಟ್ ಮಾಡುವಾಗ ವುಮನ್ ಹೈಟು ಮತ್ತೆ ವೇಟು ಏನಾದ್ರೂ ಕನ್ಸಿಡರ್ ಮಾಡಬೇಕಾ? ಇಲ್ಲ, ಅವಶ್ಯಕತೆ ಇಲ್ಲ. ಹೈಟು ವೇಟು ಹ್ಯಾಸ್ ನೋ ಕನೆಕ್ಷನ್ ವಿತ್ ದ ಸೈಜ್ ಸೆಲೆಕ್ಷನ್. ಈಗ ಲಾಸ್ಟ್ ಸೈಜ್ ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್ ಕಪ್ ಅನ್ನ ಯಾರ್ಯಾರು ಬಳಸಬೇಕು? ಸ್ಮಾಲ್ ಸೈಜ್ ಕಪ್ನ ಯೂಶಲಿ ನಾವು ಟೀನೇಜ್ ಗರ್ಲ್ಸ್, ಅಡೋಲೆಸೆಂಟ್ಸ್ಗೆ ಹೇಳ್ತೀವಿ, ಅಪ್ ಟು ದ ಏಜ್ ಆಫ್ 18 ಇಯರ್ಸ್, ಮತ್ತೆ ಹೂ ಹ್ಯಾಸ್ ನಾಟ್ ಡೆಲಿವರ್ಡ್ ವೆಜೈನಲ್ಲಿ. ಇಂಥ ಹೆಣ್ಮಕ್ಳಲ್ಲಿ ನಾವು ಸ್ಮಾಲ್ ಸೈಜ್ ಕಪ್ಪನ್ನು ಅಡ್ವೈಸ್. ನಿಮಗೆ ಇನ್ನೂ ಏನಾದರೂ ಸೈಜ್ ಸೆಲೆಕ್ಟ್ ಮಾಡುವಾಗ ಏನಾದ್ರು ಕನ್ಫ್ಯೂಷನ್ ಇದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹೆಲ್ಪ್ ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ಬೇಕಾದ್ರೆ ಮಾಹಿತಿ ತಿಳ್ಕೊಬಹುದು. ಕನ್ನಡದಲ್ಲಿ ದಿವ್ಯಾ ಗೋಕರ್ಣ ಅವರು ಮೆನ್ಸ್ಟ್ರುವಲ್ ಕಪ್ಗೋಸ್ಕರನೇ ಒಂದು ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಅದು ಯೂಶಲಿ ಟೀನೇಜರ್ಸ್ಗೆ ಅಡ್ವೈಸ್ ಮಾಡ್ತೀವಿ, ಯಾಕಂತಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಡಯಾಮೀಟರ್ ಕಡಿಮೆ ಆಗುತ್ತೆ. ಸೊ ಇನ್ಸರ್ಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಅದರಲ್ಲಿ ಇನ್ಸರ್ಟ್ ಮಾಡಬೇಕು. ಕಪ್ನ ಯಾವಾಗಲೂ ಹಿಂಗೆ ಹಾಕಕ್ಕೆ ಹೋಗ್ಬಾರ್ದು. ಹೀಗೆ ಹಾಕಿದಾಗ ವೆಜೈನಾ ಡೈರೆಕ್ಷನ್ನು ಇನ್ಕ್ಲೈನ್ ಟುವರ್ಡ್ಸ್ ಅವರ್ ಟೇಲ್ ಬೋನ್ ಇರೋದ್ರಿಂದ